ಭಾಳಷ್ಟು ರೈತರ ಲಕ್ಷಗಟ್ಟಲೆ ಖರ್ಚು ಮಾಡತ್ತಾರು ಬೆಳಿನ ಚಲುವಂಗೆ ತೊಗೊಂಬರಾಕ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡತ್ತಾರು. ಆದ್ರೆ ಲಾಂಗ್ ಟರ್ಮ್ದಾಗ ಅವ್ರ ಮಣ್ಣಿನ ಫಲವತ್ತತೆ ಕಡಿಮೆ ಆಗಾಗ್ತೈತಿ ಹೊರತ ಹೆಚ್ಚೇನಾಗಂಗಿಲ್ಲ. ದೋಸ್ತ ನಿನಗೇನಾದ್ರೂ ನಿಮ್ಮ ಬೆಳಿದಾಗ ಭಾಳಷ್ಟು ಇಳುವರಿ ಬರಬೇಕು, ನನ್ನ ಹೊಲದ ಮಣ್ಣಿನ ಫಲವತ್ತತೆ ಕೂಡ ಚೆನ್ನಾಗಿರ್ಬೇಕು, ನಾ ಅಷ್ಟೇ ಅಲ್ಲ ನನ್ನ ಮೊಮ್ಮಕ್ಕಳು ಬಂದ್ರೂ ಆ ಹೊಲ ಅದ ಲೆವೆಲ್ಗೆ ಬೆಳಿ ಬರ್ತಿರ್ಬೇಕು ಅನ್ನೋ ಆಸೆ ನಿನ್ನ ಹತ್ರ ಏನಾದರೂ ಇದೆ ಅಂದ್ರೆ ಇವತ್ತಿಂದ ಡೇ 1 ಇವತ್ತಿಂದ್ರನ ನೀನು ಆರ್ಗ್ಯಾನಿಕ್ ಆಗಿ ನಾವು ಫಲವತ್ತತೆನ ಹೊಲನ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಮಣ್ಣು ಏನೈತಿ ನೋಡು ಇದನ್ನ ಫಲವತ್ತತೆ ಜಾಸ್ತಿ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆರ್ಗ್ಯಾನಿಕ್ ಫರ್ಟಿಲೈಸರ್ ರಾಕೆಟ್ ಸೈನ್ಸ್ ಏನಿಲ್ಲ, ಭಾಳ ಈಸಿ ಸೈನ್ಸ್ ಐತಿ. ಫ್ರೀ ಆಗಿ ನಮ್ಮ ಮನ್ಯಾಗ ನಾವು ರೆಡಿ ಮಾಡ್ಕೋಬಹುದು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ. ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ತಿಳ್ಕೋರಿದ್ರನ್ನ ವಿಡಿಯೋನ ಎಂಡ್ದಾಗ ನೋಡ್ರಿ. ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಬರೀ ಸ್ಟಾರ್ಟ್ ಮಾಡು. ಮೊದಲೇ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ನಾವು ಏನಂತ ಕರಿತೇವೆ ಅಂದ್ರೆ ವರ್ಮಿ ಕಾಂಪೋಸ್ಟ್, ಕಿಂಗ್ ಆಫ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತಾನೆ ಇದಕ್ಕೆ ಕರೀತಾರು. ಹೆಂಗ್ ರೆಡಿ ಮಾಡ್ತಾರು ಅನ್ನೋದಕ್ಕೆ ಬಹಳಷ್ಟು ಬೇರೆ ಬೇರೆ ಮೆಥಡ್ದಾಗ ಬೇರೆ ಬೇರೆ ರೈತರ ಟ್ರೈ ಮಾಡಿ ಸಕ್ಸಸ್ಸು ಆಗಿದಾರು. ಒಂದು ಮೆಥಡ್ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಂದ್ರೆ 1 ಫೀಟ್ ನೀವು ತೆಗ್ಗ ಹೊಡೆದ ದೊಡ್ಡದಂಗಿ ಗುಂಡಿ ತೆಗೆದ ಅದ್ರಾಗ ನಮ್ಮ ಹೊಲದಲ್ಲಿರುವಂಥ ವೇಸ್ಟೇಜ್ ಏನಿರ್ತಿಲ್ಲ, ಕಸ ಇರ್ಬೋದು, ಹುಲ್ ಕಡ್ಡಿ ಇರ್ಬೋದು, ಇಂಥದನ್ನೆಲ್ಲ ಅದ್ರಾಗ ಹಾಸಿ ಅದ್ರ ಮೇಲೆ ಸಗಣಿ ಹಾಕಿ ಆಮೇಲೆ ಬರ್ತಾವೆ ಎರೆಹುಳ. ರೆಡ್ ವಿಂಗ್ಲರ್ ಅನ್ನೋ ಒಂದು ಪ್ರಜಾತಿಯ ಎರೆಹುಳ ಇರ್ತೈತಿ. ಇದು ಭಾರಿ ಕಾಂಪೋಸ್ಟ್ ರೆಡಿ ಮಾಡ್ತೈತಿ. ಇದು ಕೆಜಿಗೆ ಎಷ್ಟು ಸಿಗ್ತೈತಿ ಮಾರ್ಕೆಟ್ದಾಗ ನೀವು ಚೆಕ್ ಮಾಡ್ಬೋದು. ಅದನ್ನು ತೊಗೊಂಬಂದ ಅದ್ರ ಮ್ಯಾಗ ಬಿಟ್ರಿ ಅಂದ್ರೆ 40 ರಿಂದ 45 ದಿನದಾಗ ನಿಮ್ಗೆ ವರ್ಮಿ ಕಾಂಪೋಸ್ಟ್ ರೆಡಿ ಆಗಿರ್ತೈತಿ. ಇದು ಒಂದು ಮೆಥಡ್ ಐತಿ. ಇನ್ನು ಭಾಳಷ್ಟು ಮೆಥಡ್ಗಳು ಅವೈಲೇಬಲ್ ಇದ್ದಾವೆ. ಮೊಬೈಲ್ ನಿಮ್ಮ ಕೈಯಾಗೈತಿ, ಚೆಕ್ ಮಾಡಿರಿ ಹೆಂಗೆ ವರ್ಮಿ ಕಾಂಪೋಸ್ಟ್ ರೆಡಿ ಆಗ್ತೈತಿ ಅಂತಂದು. ಇಲ್ಲಪ್ಪ ನನ್ನ ಕಡೆ ರೆಡಿನೇ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂದ್ರೆ ಆನ್ಲೈನ್ದಾಗ ಅವೈಲೇಬಲ್ ಇದ್ದ ದೋಸ್ತ, ಬರೀ ಒಂದು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಮನೆಗೆ ಬರ್ತೈತಿ, ಆಯಿತಾ, ಕೊಂಡು ತಗೊಳ್ಬೋದು. ನೀವಾಗಿ ಬೆಳ್ಕೋತೀರಿ ಅಂದ್ರೆ ದೋಸ್ತ ಅದಕ್ಕಿಂತ ಉತ್ತಮ ಕೆಲಸ ಬೇರೆದೇ ಇಲ್ಲ. ವರ್ಮಿ ಕಾಂಪೋಸ್ಟ್ ಏನು ಕೆಲಸ ಮಾಡ್ತಿದ್ದಿ? ವರ್ಮಿ ಕಾಂಪೋಸ್ಟ NPK ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಅದು ನೋಡ್ಲಾಗಿದ್ದಾನೆ, ನೋಡ್ನಿ ಗೊತ್ತಾದಿದ್ದು ನಿಮ್ಗೆ. ನೈಟ್ರೋಜನ, ಫಾಸ್ಫರಸ್, ಪೊಟ್ಯಾಷಿಯಮ ಇವ ಒಂದು ಗಿಡ ಬೆಳಿಬೇಕೈತಂದ್ರೆ ಭಾರಿ ಇಂಪಾರ್ಟೆಂಟ್ ಆಗಿರ್ತಾವೆ. ಇದನ್ನ NPKನ ನ್ಯಾಚುರಲ್ ಆಗಿ ಇದು ಹೊಲಕ್ಕೆ ಕೊಡೋಕೆ ಪ್ರಯತ್ನ ಮಾಡ್ತಿದ್ವಿ. ಮತ್ತು ಈ ಮಣ್ಣಲ್ಲಿ ಜೀವಾಣುಗಳು ಅಂತ ಇದ್ದಿರ್ತಾವೆ, ಕ್ರಿಮಿ ಕೀಟಗಳು, ಜೀವಾಣುಗಳು ಇದಿರ್ತಾವೆ, ಮೈಕ್ರೋಬೀಸ್ ಅಂತ ನಾವು ಇದನ್ನು ಕರಿತೇವೆ. ಅದನ್ನು ಹೆಚ್ಚು ಉತ್ಪತ್ತಿ ಮಾಡೋಕೆ ಪ್ರಯತ್ನ ಮಾಡ್ತಿದ್ವಿ. ಇದರಿಂದ ಏನಾಗ್ತೈತಿ ಅಂದ್ರೆ ಮಣ್ಣು ಫಲವತ್ತತೆ ಜಾಸ್ತಿ ಆಗ್ತೈತಿ. ಮತ್ತೊಂದು ಏನಾಗ್ತೈತಿ ಅಂದ್ರೆ ಮಣ್ಣಲ್ಲಿ ಈ ಮಾಯಿಶ್ಚರ್ ಕಂಟೆಂಟ್ನ ಹೋಲ್ಡ್ ಮಾಡುವಂಥ ಕೆಪಾಸಿಟಿನ ಜಾಸ್ತಿ ಕೊಡ್ತೈತಿ. ಅಂದ್ರೆ ಮಣ್ಣಲ್ಲಿ ನೀರಿನ ಅಂಶನ ಹಿಡಿದಿಟ್ಟುಕೊಳ್ಳುವಂಥ ಕೆಪಾಸಿಟಿನ ಇಂಪ್ರೂವ್ ಮಾಡ್ತೈತಿ. ಸೊ ಓವರಾಲ್ ಆಗಿ ವರ್ಮಿ ಕಾಂಪೋಸ್ಟ್ ನಂಬರ್ 1 ಪೊಸಿಷನ್ದಾಗೈತಿ. ಆರ್ಗ್ಯಾನಿಕ್ ನೀವೇನಾದರೂ ಫರ್ಟಿಲೈಸರ್ಗಳು ತಗೋರಿದ್ರಿ ಅಂದ್ರೆ, ನೀವು ವರ್ಮಿ ಕಾಂಪೋಸ್ಟ್ ಟ್ರೈ ಮಾಡಿದ್ರಿ ಅಂದ್ರೆ ಪ್ಲೀಸ್ ಕಮೆಂಟ್ದಾಗ ಹೇಳ್ರಿ. ಟ್ರೈ ಮಾಡಿದ್ಬಿಡಿ ನಿಮ್ಗೆ ಹೆಂಗೆ ರಿಸಲ್ಟ್ ಸಿಗೈತಿ. ರೆಡಿ ಮಾಡ್ಕೋತಿದ್ರಿ ಅಂದ್ರೆ ಕಮೆಂಟ್ದಾಗ ಹೇಳ್ರಿ. ನಿಮ್ಮ ಫೋನ್ ನಂಬರ್ ಹಾಕ್ರಿ. ನಿಮ್ಮ ಸುತ್ತಮುತ್ತ ಇರುವಂಥ ಜನರಿಗೆ ಎಲ್ಲರೇ ಬೇಕಾಗಿತ್ತು ಅಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು. ಅವ್ರು ನಿಮ್ಮಿಂದ ಬೈನೂ ಮಾಡ್ಬೋದು, ನಿಮ್ಗೊಂದು ಬಿಸ್ನೆಸ್ ಆಪರ್ಚುನಿಟಿನೂ ಸಿಗೈತಿ. ಸೊ ದೋಸ್ತ ವರ್ಮಿ ಕಾಂಪೋಸ್ಟ್ ಇಸ್ ಅ ಮಸ್ಟ್ ಐತಿ ಆರ್ಗ್ಯಾನಿಕ್ ಫರ್ಟಿಲೈಸರ್ದಾಗ. ಆರ್ಗ್ಯಾನಿಕ್ ಬೆಳೆ ಇದ್ದೆ ಅಂದ್ರೆ ವರ್ಮಿ ಕಾಂಪೋಸ್ಟ್ ಹೆಂಗೆ ರೆಡಿ ಮಾಡ್ತಾರೆ ಅನ್ನೋದು ಮೊದಲಕ್ಕೆ ತಿಳ್ಕೊ, ಆಮೇಲೆ ಫೀಲ್ಡ್ ಕೀಳಿ. ಇದು ಓಲ್ಡೆಸ್ಟ್ ಮೋಸ್ಟ್ ಟ್ರಸ್ಟೆಡ್ ಫರ್ಟಿಲೈಸರ್ ಅಂತ ನಾವು ಕರಿಬಹುದಾ. ಏನಪ್ಪ ಅಂದ್ರೆ ಸಗಣಿ ಗೊಬ್ಬರ ಅಂತ ನಾವು ಕರಿತೇವೆ. 100 ವರ್ಷಗಳಿಂದ ನಮ್ಮ ರೈತರ ಈ ಗೊಬ್ಬರನ ಯೂಸ್ ಮಾಡ್ಕೊಂಡು ಬಂದರು ಹೊಲ ಗದ್ದೆಗಳಲ್ಲಿ. ಬಟ್ ಇವತ್ತಿನ ದಿನದಾಗ ಅದು ಕಡಿಮೆ ಆಕೋಂತ ಹೊಂಟೈತಿ. ರೀಸನ್ ಭಾಳ ಸಿಂಪಲ್ ಐತಿ. ಅನ್ನ ಮನ್ಯಾಗ ದನ ಕರುಗಳಿಲ್ಲ, ಹಾಗಾಗಿ ಸಗಣಿ ಕಡಿಮೆ ಬೀಳ್ತೈತಿ. ಸಗಣಿ ಕಡಿಮೆ ಬೀಳೋದ್ರಿಂದ ಗೊಬ್ಬರ ಎಲ್ಲಿರ್ತಾರೆ ಒಂದಿನ ದಿನ. ಸೊ ಅದಕ್ಕೋಸ್ಕರ ದನ ಕರುಗಳು ಯಾಕೆ ಇರಬೇಕು ಮನ್ಯಾಗ ಅನ್ನೋದಕ್ಕೆ ಇದೇ ಕಾರಣ. ಈ ಗೊಬ್ಬರ ನೀವೇನು ತೊಗೊಂಡ್ರೆ ಅಂದ್ರೆ ಹಸಿ ಸಗಣಿಯಲ್ಲಿ ಅಮೋನಿಯಂ ಕಂಟೆಂಟ ಹೆವಿ ಇದ್ದಿರ್ತೈತಿ. ಸೊ ಅಮೋನಿಯಂ ಕಂಟೆಂಟ್ ಅದ್ರಾಗಿಂದ ಹೋಗ್ಬೇಕಾಯ್ತಂದ್ರೆ ಒಂದು 3 ರಿಂದ 4 ತಿಂಗಳು ನೀವು ಅದನ್ನು ತಿಪ್ಪ್ಯಾಗ ಒಗೆದು ಬಿಟ್ಟು ಬಿಡಬೇಕು, ಅದು ಒಣಗಕ್ಕೆ. ಸೊ ಒಣಗಿತ್ತು ಅಂದ್ರೆ ಅದ್ರಾಗಿಂದ ಅಮೋನಿಯಂ ಕಂಟೆಂಟ್ ಹೋಗ್ತೈತಿ. ಅದು ಹೊಲಕ್ಕೆ ಭಾಳ ಯೂಸ್ಫುಲ್ ಆಗ್ತೈತಿ. ಅದ್ರ ಜೊತೆ ತಿಪ್ಪೆ ಅಂದ್ಬಿಟ್ಟಿಗೆ ಅದ್ರ ಕಸನೂ ಬಂತು, ಕಡಿನೂ ಬಂತು, ಸಗಣಿನೂ ಬಂತು, ಮತ್ತಿನ್ನೇನೋ ಬಂತು. ಇದೆಲ್ಲ ಮಿಕ್ಸ್ ಆಗಿ ಗೊಬ್ಬರ ರೆಡಿ ಆಗ್ತೈತಿ. ಈ ಗೊಬ್ಬರ ಏನೈತಿ ನೋಡು ಭಾಳ ಯೂಸ್ಫುಲ್ ಆಗಿರುವಂಥ ಗೊಬ್ಬರ. ಇಂಥ ಗೊಬ್ಬರಗಳು, ತಿಪ್ಪೆ ಗೊಬ್ಬರಗಳು ನೀವು ವರ್ಷಕ್ಕೆ 1 ಸರ್ತಿ ಅಥವಾ 2 ಸರ್ತಿ ನಿಮ್ಮ ಹೊಲಕ್ಕೆ ಕೊಡೋದ್ರಿಂದ ಫಲವತ್ತತೆ ಹೆಚ್ಚಾಗ್ತೈತಿ. ಸೊ ಅದು ನಿಮ್ಮ ಪ್ಲಾಂಟ್ಗಳಿಗೆ ಬೂಸ್ಟ್ ಮಾಡ್ತೈತಿ. ಹೊಲದಲ್ಲಿರುವಂಥ ಜೀವಾಣು, ಕ್ರಿಮಿ ಕೀಟಗಳನ್ನ ಹೆಚ್ಚು ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. 3ನೇದು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ, ವರ್ಮಿ ಕಾಂಪೋಸ್ಟ್ ಏನೆಲ್ಲ ಕೆಲಸ ಮಾಡ್ತೀವಿ ನೋಡು ಅದೆಲ್ಲ ಕೆಲಸ ಇದು ಮಾಡ್ತೈತಿ. ಬಟ್ ವರ್ಮಿ ಕಾಂಪೋಸ್ಟ್ಗಿಂತ ಒಂದು ಸ್ವಲ್ಪ ಎಫೆಕ್ಟಿವ್ ಕಡಿಮೆ ಇರ್ತೈತಿ. ಆದ್ರೆ ಕೆಲಸ ಮಾಡೋದಿಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ ದೋಸ್ತ, ಕೆಲಸ ಮಾಡ್ತಿದ್ದ. ಸೊ ಸಗಣಿ ಗೊಬ್ಬರ ನೀವು ಏನಾದರೂ ಯೂಸ್ ಮಾಡ್ತಿಲ್ಲ ಅಂದ್ರೆ ದೋಸ್ತ ನೀವು ನಿಮ್ಮ ಹೊಲನ ನಿಮ್ಮ ಕೈಯಿಂದನೇ ಹಾಳು ಮಾಡತ್ತೀರಿ. ಅದಕ್ಕೆ 2 ದನ ಕಟ್ರಿ,
ಒಂದು ಎಕರೆ ನೀವು ಆರಾಮ್ ಶಿರಿ ಸಗಣಿ ಗೊಬ್ಬರ ಕೊಡ್ಬೋದು. ಆರ್ಗ್ಯಾನಿಕ್ ಪವರ್ ಬೂಸ್ಟರ್ ಅಂತಲೇ ನಾವು ಇದಕ್ಕೆ ಕರಿಬೋದು. ಯಾವುದಂದ್ರೆ ಜೀವಾಮೃತ. ನಿಮ್ಗೆ ಗೊತ್ತೈತಿ ಭಾಳಷ್ಟು ವಿಡಿಯೋಗಳು ಆಲ್ರೆಡಿ ಯೂಟ್ಯೂಬ್ದಾಗಿದ್ದಾವೆ. ಜೀವಾಮೃತ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಅದ್ರ ಯೂಸ್ ಮಾಡೋದ್ರಿಂದ ಏನೆಲ್ಲ ಆಗ್ತೈತಿ ಅಂತ. ಜೀವಾಮೃತ ನೀವು ರೆಡಿ ಮಾಡೋಕೆ ಕಲೀರಿ. ಮೊದಲ ಭಾಳ ಸಿಂಪಲ್ ಐತಿ ಜೀವಾಮೃತ ರೆಡಿ ಮಾಡ್ಕೊಳಕ್ಕೆ. ಹಸುವಿನ 10 ಕಿಲೋ ಸಗಣಿ ತೊಗೊಳ್ರಿ, ಮತ್ತು ಅದ್ರಾಗ 5 ಲೀಟರ್ ಹಸುವಿನ ಯೂರಿನ್ ಹಾಕ್ರಿ, ಮತ್ತು 1 kg ಬೆಲ್ಲ, ಇನ್ನು 1 kg ಯಾವುದೇ ದ್ವಿದಳ ಧಾನ್ಯದ ಹಿಟ್ಟನ್ನು ನೀವು ಮಿಕ್ಸ್ ಮಾಡಿ 200 ಲೀಟರ್ ನೀರಿನಾಗ ಮಿಕ್ಸ್ ಮಾಡಿ ಒಂದು 4 ದಿನ ಫರ್ಮೆಂಟೇಷನ್ ಆಗಕ್ಕೆ ಇಟ್ಬಿಟ್ರಿ. ಅದನ್ನ ಆಮೇಲೆ ಆ ನೀರನ್ನು ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ಬೋದು, ಇಲ್ಲ ಸೋಸಿ ನೀವು ಸ್ಪ್ರೇ ಮಾಡ್ಬೋದು, ಏನಾದರೂ ಮಾಡ್ಬೋದು. ಇದನ್ನು ಮಾಡೋದ್ರಿಂದ ನಿಮ್ಮ ಹೊಲದಲ್ಲಿ ಫಲವತ್ತತೆ ಜಾಸ್ತಿ ಆಗೋದು ಸ್ಟಾರ್ಟ್ ಮಾಡ್ತೈತಿ. ಭಾಳಷ್ಟು ರೈತರು ಇದನ್ನು ಟ್ರೈ ಮಾಡಿರ್ಬೋದು, ಆದರೆ 1 ಸರ್ತಿ ಮಾಡಿರ್ತಾರೆ, 2 ಸರ್ತಿ ಮಾಡಿರ್ತಾರೆ, ಏನು ರಿಸಲ್ಟೇ ಬರೋಂಗಿಲ್ಲ ಅಂತಾರೆ. ಸೊ ಇದು ಲಾಂಗ್ ಟೈಮ್ ಪ್ರೊಸೆಸ್ ಐತನ. 1 ಟೈಮ 2 ಟೈಮ ನೀನೇನಾದ್ರೆ ಟ್ರೈ ಮಾಡಿದೇನು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಸಿಗಂಗೂ ಇಲ್ಲ. 10 to 15 ಡೇಸಿಗೆ 1 ಸರ್ತಿ ಇದನ್ನು ಪ್ರೊಸೆಸ್ ಮಾಡೋಕಬೇಕು. ಹಿಂಗೆಲ್ಲರೂ ಮಾಡ್ಕೋತಿದ್ರಿ ಅಂದ್ರೆ ನೀವು ಫರ್ಟಿಲೈಸರ್ ಮ್ಯಾಗಿರುವಂಥ ಡಿಪೆಂಡೆನ್ಸಿ ಏನೈತಿ ನೋಡು, ಅದು ಕಡಿಮೆ ಆಗ್ತೈತಿ. ಜೀವಾಮೃತ ಹೆಂಗೆ ತಯಾರು ಮಾಡ್ತಾರೋ ಫುಲ್ ಡೀಟೇಲ್ ವಿಡಿಯೋಗಳು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದಾವೆ, ಅದನ್ನು ನೋಡ್ರಿ ಮತ್ತು ಕಲೀರಿ. ಸೊ ದೋಸ್ತ, ಇದೇನೈತಲ್ಲ ನ್ಯಾಚುರಲ್ ಗ್ರೋತ್ ಬೂಸ್ಟರ್ ಐತಿ. ರೈತರ ಆರ್ಗ್ಯಾನಿಕ್ದಾಗ ಇದನ್ನ ಭಾಳಷ್ಟು ರೈತರ ಪ್ರಯೋಗ ಮಾಡ್ತಾರೋ. ಫಿಶ್ ಅಮಿನೋ ಆಸಿಡ್ ಅಂತ ಇದನ್ನ ಕರೀತಾರೆ. ರೆಡಿ ಮಾಡೋದು ಭಾಳ ಸಿಂಪಲ್ ಐತಿ. ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ನಾ ತೋರಿಸ್ತೇನೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡ್ರಿ, ಇದು ರೆಡಿ ಮಾಡಿದಾರೆ. ಇಲ್ಲಿ ಇದ್ರಾಗ ಏನೈತಿ ಅಂದ್ರೆ ಮೀನು ಐತಿ, 1 kg ಮೀನು ಐತಿ. ಮೀನಿನ ವೇಸ್ಟ್ ಅಂತ ನಾವು ಕರಿಬೋದು. ಅಂಥ 1 kg ಸಂಗಾಟ 1 ಕಿಲೋ ಬೆಲ್ಲ ಹಾಕಿ ಮೇಲ್ಗಡೆ ಗಾಳಿ ಹೋಗ್ಬಾರ್ದು ಹಂಗೆ ಏರ್ ಟೈಟ್ ಇದನ್ನು ಮಾಡಿ ಈ ಥರ ನೀವು ಒಂದು 15ರಿಂದ 20 ದಿನ ಇದನ್ನು ಇಡಬೇಕು. ಸೊ ನೀವು ಹಿಂಗೆ ಏನಾದರೂ ಇಟ್ರಿ ಅಂದರೆ ಇದ್ರಾಗ ರೆಡಿ ಆಗ್ತೈತಿ. ಜೀವಾಮೃತ ಬರೋಬ್ಬರನ ಇದು ವರ್ಕ್ ಮಾಡ್ತೈತಿ. ಇದು ಎಕ್ಸಾಕ್ಟ್ಲಿ ನಿಮ್ದು ನ್ಯಾಚುರಲ್ ಗ್ರೋತ್ ಬೂಸ್ಟರ್ ಐತಿ. ಗಿಡಗಳಿಗೆ ನೀವು ಇದನ್ನು ಸ್ಪ್ರೇ ಮಾಡೋದಾ? ಹೆಂಗೆ ಸ್ಪ್ರೇ ಮಾಡ್ತಾರೆ ಅಂದ್ರೆ 1:100. ಎಷ್ಟಂದ್ರೆ ನೀವು ಇದನ್ನು 1 ಪ್ರಮಾಣ ತೊಗೊಂಡ್ರಿ ಅಂದ್ರೆ ನೀರು 100 ಪ್ರಮಾಣ ತೊಗೊಂಡ ಅದ್ರಾಗ ನೀವು ಡೈಲ್ಯೂಟ್ ಮಾಡಿ ಇದನ್ನು ನೀವು ಸ್ಪ್ರೇ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಗಿಡನ ಬೂಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೈತಿ. ಗಿಡದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತೈತಿ. ಹೂವು ಕಾಯಿ ಎಲ್ಲರೇ ಬಿಡುವಂಥ ಗಿಡಗಳಿಗೆ ನೀವು ಇದನ್ನೇನಾದ್ರು ಸ್ಪ್ರೇ ಮಾಡಿರಿ ಅಂದ್ರೆ ಹೂವು ಚೆನ್ನಾಗಿ ಬರೋಂಗೆ ಮಾಡ್ತೈತಿ, ಕಾಯಿ ಚೆನ್ನಾಗಿ ಸೆಟ್ ಆಗೋಂಗೆ ಮಾಡ್ತೈತಿ. ಇದನ್ನು ನೀವು ರೆಡಿ ಮಾಡ್ಕೋಬೋದು. ಎವ್ರಿ 15 ಡೇಸ್ಗೆ 1 ಸರ್ತಿ ನೀವೇನಾದರೂ ಸ್ಪ್ರೇ ಮಾಡಿದ್ರಿ ಅಂದ್ರೆ ನೀವು ಹೊರಗಿರುವಂಥ ಪೆಸ್ಟಿಸೈಡ್ಸನ್ನು ತರಕ್ಕೆ ಆತಂಗಿಲ್ಲ ದೋಸ್ತ. ಸಿಂಪಲ್ ಕೆಲಸ, ಬಟ್ ಭಾಳಷ್ಟು ರೈತರು ಮಾಡೋಂಗಿಲ್ಲ. ಮಾಡ್ರಿ ಅಂದ್ರೆ ಗೊತ್ತಾದೈತಿ. ಎವ್ರಿ 10 to 15 ಡೇಸ್ ನೀವೇನಾದ್ರು ಸ್ಪ್ರೇ ಮಾಡ್ತಿದ್ರಿ ಅಂದ್ರೆ ನಿಮಗೆ ಬೆಟರ್ ರಿಸಲ್ಟ್ ಸಿಗ್ತೈತಿ ದೋಸ್ತ. ಇನ್ನು ಆರ್ಗ್ಯಾನಿಕ ಮತ್ತು ಕೆಮಿಕಲ ನಾವು ಇವನ್ನೆರಡನ್ನೂ ಕಂಪ್ಯಾರಿಸನ್ ಮಾಡೋದೈತಂದ್ರೆ ಆರ್ಗ್ಯಾನಿಕ ನಿಮ್ಗೆ ಕಾಸ್ಟ್ ಇಫೆಕ್ಟಿವ, ಕೆಮಿಕಲ ಕಾಸ್ಟ್ಲಿ ಭಾಳ. ಆರ್ಗ್ಯಾನಿಕ ನಿಮ್ಗೆ ನಿಮ್ಮ ಹೊಲನ, ನಿಮ್ಮ ಮಣ್ಣನ್ನು ನೀವು ಅಷ್ಟೇ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಫಲವತ್ತತೆಯಾಗಿ ಕೊಡುವಂಥ ಒಂದು ಕೆಪಾಸಿಟಿ ಹೋಲ್ಡ್ ಮಾಡ್ತೈತಿ. ಕೆಮಿಕಲ ನಿಮ್ಗೆ ಪೋರ್ಸಂಗಿಲ್ಲ. ನಿಮ್ಮ ಹೊಲ ನೀವು ಇರ್ತಾನೆ ಬಂಜರ್ ಮಾಡುವಂಥ ಕೆಪಾಸಿಟಿ ಈ ಕೆಮಿಕಲ್ದಾಗ ಇದ್ದಿರ್ತೈತಿ. ಇವತ್ತು ಹಾಕಿರಂದ್ರೆ ನಾಳೆನ ರಿಸಲ್ಟ್ ಸಿಗುವಂಥ ಕೆಮಿಕಲ್ಗಳು ಅವೈಲೇಬಲ್ ಇದ್ದಾವೆ. ಆರ್ಗ್ಯಾನಿಕ್ದಾಗ ಇವತ್ತು ಹಾಕಿರಂದ್ರೆ ನಾಳೆ ನಿಮ್ಗೆ ಸಿಗಂಗಿಲ್ಲ. ಕೆಮಿಕಲ್ ನಿಮ್ಗೆ ಯಾವ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ತಿದ್ದಿ, ನೀವು ಹಾಕಿರೋ ಮಾತ್ರನೇ ಬರ್ತಿದ್ದಿ. ಆರ್ಗ್ಯಾನಿಕ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡೋಂಗಿಲ್ಲ, ಮಣ್ಣನ್ನು ಫಲವತ್ತತೆನ ಕ್ರಿಯೇಟ್ ಮಾಡ್ತಿದ್ದಿ. ನೀವು 1 ಸರ್ತಿ ನಡು 1-2 ಸರ್ತಿ ನೀವು ಬಿಟ್ಟರೂ ಕೂಡ ಆರ್ಗ್ಯಾನಿಕ್ ಆಗಿ ನಿಮ್ಮ ಹೊಲ ಫಲವತ್ತತೆಯಾಗಿ ಉಳಿದಿರ್ತೈತಿ. ಆರ್ಗ್ಯಾನಿಕ್ ಆಗಿ ನೀವೇನಾದರೂ ಮಾಡೋರಿದ್ರಿ ಅಂದ್ರೆ ಇದು ಲಾಂಗ್ ಟರ್ಮ್ ಪ್ರೊಸೆಸ್ ಐತಿ. ನಾವು 1 ಸರ್ತಿ ಮಾಡಿ ನೆಕ್ಸ್ಟ್ ಟೈಮ್ ಮಾಡೋಲ್ಲ ಅಂದ್ರೆ ಆರ್ಗ್ಯಾನಿಕ್ ಆಗಿ ನಿಮ್ಗೆ ಯಾವುದೂ ವರ್ಕೌಟ್ ಆಗಂಗಿಲ್ಲ. ಆರ್ಗ್ಯಾನಿಕ್ ನೀವು ಸಪೋಸ್ ಜೀವಾಮೃತನ ತೊಗೊಂಡ್ರಿ ಅಂದರೆ ಎವ್ರಿ 10 to 15 ಡೇಸ್ಗೆ ನೀವು 1 ಸರ್ತಿ ಜೀವಾಮೃತ ಕೊಡಬೇಕಾಗ್ತೈತಿ. ಕೊಡೋದ್ರಿಂದ ನಿಮ್ಮ ಹೊಲದಲ್ಲಿರುವಂಥ ಫಲವತ್ತತೆ ಸಣ್ಣಂಗೆ ಹೆಚ್ಚಾಕೋಂತ ಹೋಗ್ತೈತಿ. 1 ಸರ್ತಿ ಫಲವತ್ತತೆ ಹೆಚ್ಚಾಯ್ತು ಅಂದ್ರೆ ದೋಸ್ತ್ ಇಳುವರಿನೂ ಹೆಚ್ಚು ಬರ್ತೈತಿ, ಎಲ್ಲನೂ ಹೆಚ್ಚಾಗ್ತೈತಿ. ವಿಡಿಯೋ ಎಲ್ಲರೂ ಚಲೋ ಅನಿಸ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಿಗ್ತಾನೆ ಮುಂದಿನ ವಿಡಿಯೋ ತನಕ. ಅಲ್ಲಿನ ತನಕ ನಮಸ್ತೆ.